ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎರಡ್ 2008 ವಿಧಾನಸಭಾ ಮರು ವಿಂಗಡಣೆಗಳಲ್ಲಿ ಕಲಬುರಗಿ ವಿಧಾನಸಭಾ ಕ್ಷೇತ್ರವನ್ನ 2 ಕ್ಷೇತ್ರಗಳಾಗಿ ವಿಭಜಿಸಲಾಯಿತು. ಕಲಬುರಗಿ ದಕ್ಷಿಣ ಮತ್ತು ಉತ್ತರ ಅಂತ. ಈ ಸಂದರ್ಭದಲ್ಲಿಯೇ ಕಲಬುರಗಿ ದಕ್ಷಿಣ ಕ್ಷೇತ್ರ ರಚನೆ ಆಗಿದ್ದು, ಈವರೆಗೆ 4 ಚುನಾವಣೆ, 1 ಉಪಚುನಾವಣೆಯನ್ನ ಈ ಕ್ಷೇತ್ರದ ಮತದಾರರು ನೋಡಿದ್ದಾರೆ. ಈ ಕ್ಷೇತ್ರದಲ್ಲಿ 14ನೇ ಶತಮಾನದಲ್ಲಿ ರಾಜ ಗುಲ್ಚಂದ್ನಿಂದ ನಿರ್ಮಿಸಲ್ಪಟ್ಟ ನಂತರ ಬಹುಮನಿ ಸುಲ್ತಾನರಿಂದ ಬಲಪಡಿಸಲ್ಪಟ್ಟ ಕಲಬುರಗಿ ಕೋಟೆ ಪ್ರಮುಖ ಆಕರ್ಷಣೀಯವಾಗಿದೆ. ಈ ಕೋಟೆಯಲ್ಲಿ 15 ವೀಕ್ಷಣಾ ಗೋಪುರಗಳು ಮತ್ತು 26 ಪಿರಂಗಿಗಳಿವೆ. ಇಲ್ಲಿರುವ 12 ಗಜಿ ತೋಪು ವಿಶ್ವದ ಅತಿ ಉದ್ದದ ಪಿರಂಗಿಗಳಲ್ಲಿ ಒಂದಾಗಿದೆ. 18ನೇ ಶತಮಾನದ ಮಹಾನ್ ಸಂತ ಶರಣಬಸವೇಶ್ವರರಿಗೆ ಸಮರ್ಪಿತವಾದ ಶರಣಬಸವೇಶ್ವರ ದೇವಸ್ಥಾನ ಕಪ್ಪು ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದೆ. ಇದು ದಕ್ಷಿಣ ಕ್ಷೇತ್ರದ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ಈ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಪೈಪೋಟಿ ಇದ್ದು, 2023ರ ಚುನಾವಣೆಯಲ್ಲಿ ಅಲ್ಲಮಪ್ರಭು ಪಾಟೀಲ್ ಮೂಲಕ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಗೆಲುವಿನ ಬಾವುಟ ಹಾರಿಸಿದೆ. ಹಾಲಿ ಶಾಸಕ ಅಲ್ಲಮಪ್ರಭು ಪಾಟೀಲ್ 1956ರಲ್ಲಿ ಜನಿಸಿರುವ ಅಲ್ಲಮಪ್ರಭು ಶರಣಪ್ಪಗೌಡ ಪಾಟೀಲ್ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. ರಾಜಕೀಯ ಜೀವನದ ಆರಂಭದಲ್ಲಿ ಜನತಾದಳ ಪಕ್ಷದಿಂದಲೂ ಸ್ಪರ್ಧಿಸಿದ್ದ ಪಾಟೀಲ್ರು 2010ರಿಂದ 2016ರವರೆಗೆ ಕರ್ನಾಟಕ ವಿಧಾನ ಪರಿಷತ್ಗೆ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಲಬುರಗಿ ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧಿಸಿ ಬಿಜೆಪಿಯ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರನ್ನ 21,048 ಮತಗಳ ಅಂತರದಿಂದ ಸೋಲಿಸಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಕೂಡ ಅಲ್ಲಮಪ್ರಭು ಪಾಟೀಲ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ಷೇತ್ರದ ಇತಿಹಾಸ 1952, 1957, 1967 ಹಾಗೂ 1972ರಲ್ಲಿ ಕಲಬುರಗಿ ಕ್ಷೇತ್ರದಿಂದ ಮೊಹಮ್ಮದ್ ಮೆಫ್ತಾಬ್ ಅಲಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಕಮರುಲ್ ಇಸ್ಲಾಂ ಅವರು 1978, 1989, 1994 ಹಾಗೂ 1999ರಲ್ಲಿ ಗೆಲುವು ಸಾಧಿಸಿದ್ರು. ಆದರೆ 2004ರ ಚುನಾವಣೆಯಲ್ಲಿ ಬಿಜೆಪಿಯ ಚಂದ್ರಶೇಖರ್ ಪಾಟೀಲ್ ಅವರ ವಿರುದ್ಧ 4,200 ಮತಗಳ ಅಂತರದಿಂದ ಗೆದ್ದಿದ್ರು. 1983 ಮತ್ತು 1985ರಲ್ಲಿ ಕಾರ್ಮಿಕ ನಾಯಕ ಎಸ್.ಕೆ. ಕಾಂತ ಅವರು ಜಯಗಳಿಸಿದ್ರು. ಶಶಿಲ್ ಜಿ ನಮೋಶಿ ಅವರ ತಂದೆ ಗಂಗಾಧರ್ ನಮೋಶಿ 1962ರಲ್ಲಿ ಶಾಸಕರಾಗಿದ್ದರು. 1996ರಲ್ಲಿ ಕೈಸರ್ ಮೊಹಮ್ಮದ್ ಮನಿಯಾರ್ ಜನತಾದಳದಿಂದ ಜಯಗಳಿಸಿದ್ರು. 2004ರಲ್ಲಿ ಚಂದ್ರಶೇಖರ್ ಡಿ ಪಾಟೀಲ್ ರೇವೂರ್ ಶಾಸಕರಾಗಿದ್ದರು. ಕಳೆದ 4 ಚುನಾವಣೆಗಳ ಹಿನ್ನೋಟ. 2008ರಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರು ಕಾಂಗ್ರೆಸ್ನ ಬಸವರಾಜ್ ಭೀಮಳ್ಳಿ ಅವರ ವಿರುದ್ಧ 14,290 ಮತಗಳ ಅಂತರದಿಂದ ಜಯಗಳಿಸಿದ್ರು. ನಂತರ ಚಂದ್ರಶೇಖರ್ ಪಾಟೀಲ್ ಅವರು ನಿಧನರಾದರು. 2010ರ ಉಪಚುನಾವಣೆಯಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರ ಪತ್ನಿ ಅರುಣಾ ಚಂದ್ರಶೇಖರ್ ಪಾಟೀಲ್ ಜೆಡಿಎಸ್ನಿಂದ ಚುನಾವಣಾ ಕಣಕ್ಕಿಳಿದಿದ್ರು. ಈ ಚುನಾವಣೆಯಲ್ಲಿ ಬಿಜೆಪಿ ಶಶಿಲ್ ನಮೋಶಿ ಅವರನ್ನ ಕಣಕ್ಕಿಳಿಸಿತ್ತು. ಆದರೆ ಅನುಕಂಪದ ಅಲ್ಲಿಯಲ್ಲಿದ್ದ ಅರುಣಾ ಚಂದ್ರಶೇಖರ್ ಪಾಟೀಲ್ 39,430 ಮತಗಳಿಂದ ಗೆಲುವು ದಾಖಲಿಸಿದ್ರು. ಆ ಮೂಲಕ ದಕ್ಷಿಣ ಕ್ಷೇತ್ರದಲ್ಲಿ ತಮ್ಮ ಕುಟುಂಬದ ಬೇರನ್ನ ಬಲಪಡಿಸಿದ್ರು. 2013ರ ವಿಧಾನಸಭಾ ಚುನಾವಣೆಯಲ್ಲಿ ರೇವೂರು ಕುಟುಂಬ ಮತ್ತೆ ಬಿಜೆಪಿಗೆ ಬಂತು. ಈ ಬಾರಿ ಚಂದ್ರಶೇಖರ್ ಪಾಟೀಲ್ ಅವರ ಪುತ್ರ ದತ್ತಾತ್ರೇಯ ಪಾಟೀಲ್ ರೇವೂರ್ ಚುನಾವಣಾ ಅಖಾಡದಲ್ಲಿದ್ರು. ಬಿಜೆಪಿ ದತ್ತಾತ್ರೇಯ ಪಾಟೀಲ್ ಅವರಿಗೆ ಮಣೆ ಹಾಕ್ತಿದ್ದಂತೆ ಜೆಡಿಎಸ್ಗೆ ಹಾರಿದ ಶಶಿಲ್ ನಮೋಶಿ ರೇವೂರು ಕುಟುಂಬಕ್ಕೆ 2ನೇ ಬಾರಿ ಎದುರಾಳಿಯಾದರು. ಈ ಬಾರಿಯೂ 9,970 ಮತಗಳ ಅಂತರದಿಂದ ಪರಾಭವಗೊಂಡರು. ಕಾಂಗ್ರೆಸ್ನ ಕೈಲಾಶ್ ವೀರೇಂದ್ರ ಪಾಟೀಲ್ 22,074 ಮತ ಪಡೆದುಕೊಂಡಿದ್ರು. ಇನ್ನು 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಮತ್ತೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಸ್ಪರ್ಧೆ ಮಾಡಿ 64,788 ಮತಗಳನ್ನು ಪಡೆದರು. ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಅಲ್ಲಮಪ್ರಭು ಪಾಟೀಲ್ 59,357 ಮತಗಳನ್ನು ಪಡೆದು 5,431 ಮತಗಳ ಮೂಲಕ ಸೋಲು ಅನುಭವಿಸಿದರು. ಜೆಡಿಎಸ್ನಿಂದ ಬಸವರಾಜ್ ದಿಗಾವಿ 14,359 ಮತಗಳನ್ನು ಪಡೆದುಕೊಂಡಿದ್ದರು. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಅಲ್ಲಂಪ್ರಭು ಪಾಟೀಲ್ 87,345 ಮತ ಗಳಿಸಿದರು. ಮತ್ತೊಮ್ಮೆ ಬಿಜೆಪಿಯಿಂದ ಕಣದಲ್ಲಿದ್ದ ದತ್ತಾತ್ರೇಯ ಪಾಟೀಲ್ ರೇವೂರ್ 66,297 ಮತ ಗಳಿಸಿ
1,048 ಮತಗಳ ಅಂತರದಿಂದ ಸೋಲು ಕಂಡಿದ್ದಾರೆ. ಇನ್ನು ಜೆಡಿಎಸ್ನಿಂದ ಕಣದಲ್ಲಿದ್ದ ಕೃಷ್ಣಾರೆಡ್ಡಿ 1,409 ಮತಗಳನ್ನು ಪಡೆದುಕೊಂಡಿದ್ರು. ಕಲಬುರಗಿ ದಕ್ಷಿಣ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಈ ಕ್ಷೇತ್ರದಲ್ಲಿ ಲಿಂಗಾಯತ 70,000, ಮುಸ್ಲಿಮರು 50,000, ಪರಿಶಿಷ್ಟ ಜಾತಿ ಹಾಗೂ ಪಂಗಡದ 40,000 ಮತಗಳಿವೆ. ಅದು ಅಲ್ಲದೆ ಈ ಕ್ಷೇತ್ರದಲ್ಲಿ ಕುರುಬರು, ಮರಾಠರು ಹಾಗೂ ಹಿಂದುಳಿದ ವರ್ಗಗಳ ಮತದಾರರು ನಿರ್ಣಾಯಕರಾಗಿದ್ದಾರೆ.